ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ವೆಜಿಟೇರಿಯನ್ ಗರ್ಲ್ ಕುಕಿಂಗ್, ನಾನ್ ವೆಜಿಟೇರಿಯನ್ ಆಗಿರುತ್ತೆ. ಇದು ಫಸ್ಟ್ ಟೈಮ್ ಏನಿಲ್ಲ, ನಾನು ತುಂಬ ರೇರಾಗಿ ಅವಾಗವಾಗ ಕುಕ್ ಮಾಡಿದ್ದೀನಿ. ಸೊ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ತಿಂದಿರೋರು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಐ ಥಾಟ್ ಆಫ್ ಮೇಕಿಂಗ್ ಅ ವಿಡಿಯೋ ಆನ್ ದಿಸ್. ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಕ್ವಾಂಟಿಟಿ 4 ಮೆಂಬರ್ಸ್ ತಿನ್ನಷ್ಟು ಅಂತ ಅಂದರೆ 2 ಮೆಂಬರ್ಸ್ ಆದರೆ 2 ಟೈಮ್ಸ್ ತಿನ್ನಷ್ಟು ಅಥವಾ 4 to 5 ಮೆಂಬರ್ಸ್ ತಿನ್ನಷ್ಟು ಮಾಡ್ತಾ ಇದ್ದೀನಿ. ಸೊ ಮೀಡಿಯಮ್ ಸೈಜ್ ಆನಿಯನ್ನ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಕೂಡ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿದ್ದೀನಿ. ಸ್ವಲ್ಪ 1/2 ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟು ಮೆಣಸು, ಆಮೇಲೆ 2 ಏಲಕ್ಕಿ, ಆಮೇಲೆ ಒಂದು 4-5 ಲವಂಗ, ಚಿಕ್ಕದು ಚೋಟು ಪೀಸ್ ಚಕ್ಕೆ, ಅದಾದಮೇಲೆ ಒಂದೇ ಒಂದು ಸ್ಟಾರ್ ಇಟ್ಕೊಂಡಿದ್ದೀನಿ ಮಸಾಲೆಗೆ. ಆಮೇಲೆ 5 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ. ಆಮೇಲೆ 2:1 ರೇಂಜಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ಈ ಥರ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ಮಿಕ್ಸಿದೊಂದು ಕಾಮಿಡಿ ಇದೆ, ಏನು ಗೊತ್ತಾ, ನಾನು ಯಾವಾಗಲೇ ಮಿಕ್ಸಿಗೆ ಹಾಕಿದ್ರು ಫುಲ್ ಹಿಂಗೆ ಹಾರಿಸ್ಬಿಡ್ತೀನಿ. ಸೊ ನಂಗೆ ಚಿಕ್ಕ ವಯಸ್ಸಿಂದ ಮಿಕ್ಸಿ ಹಾಕೋದಂದ್ರೆ ತುಂಬ ಭಯ. ಚಿಕ್ಕ ವಯಸ್ಸಂದರೆ ಐ ಥಿಂಕ್ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಮಿಕ್ಸಿ ಹಾಕೋದಂದ್ರೆ ತುಂಬ ಭಯ. ನಾನು ಮಿಕ್ಸಿನೇ ಹಾಕ್ತಾ ಇರಲಿಲ್ಲ. ಇವಾಗ ಒಂದು 10 ಟೈಮ್ಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಹಾಕ್ತಾ ಇದ್ದೀನಿ, ಸ್ವಲ್ಪ ಧೈರ್ಯ ಬಂದಿದೆ. ಇಲ್ಲಾಂದರೆ ಯಾರಾದರೂ ಜೊತೆಲಿ ಯಾರಿರ್ತಾರೆ ಅವ್ರ ಕೈಲೇ ನಾನು ಮಿಕ್ಸಿ ಹಾಕಿಸ್ಕೊತಾ ಇದ್ದಿದ್ದು. ಅದಕ್ಕೆ ನೋಡಿ, ಇಷ್ಟು ಚಿಕ್ಕ ಮಸಾಲೆಗೂ ನಾನು ಸ್ವಲ್ಪ ಕ್ವಾಂಟಿಟಿ ಮಸಾಲೆಗೂ ಇಷ್ಟು ದೊಡ್ಡ ಜಾರ್ ತೊಗೊಂಡಿದ್ದೀನಿ, ಯಾಕಂದರೆ ನಂಗೆ ಭಯ. ಸೊ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಮಸಾಲೆ ಏನು ತೋರಿಸಿದೆ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಂಗೆ ಇನ್ನೊಂದು OCD ಪ್ರಾಬ್ಲಮ್ ಇದೆ. ಈ ಥರ ಕುಕ್ ಮಾಡುವಾಗ ನನಗೆ ಕಿಚನ್ ಅವಾಗಲೇ ಕ್ಲೀನ್ ಆಗಬೇಕು, ಅಂದರೆ ಕ್ಲೀನಾಗಿ ಕುಕ್ ಮಾಡಬೇಕು. ಇಲ್ಲ ಅಂತಂದರೆ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂಚೂರು ಚಲ್ದೇ ಇರೋ ಥರನೇ ಜಾರ್ಗೆ ಹಾಕೋದು ಈ ಥರ ಮಾಡ್ತೀನಿ. ಇದು ಒಬ್ಬೊಬ್ರಿಗೆ ಇರಿಟೇಟ್ ಆಗುತ್ತೆ, ಬಿಕಾಸ್ ಎಲ್ಲರೂ ಇದೇ ಥರ ಇರೋದಿಲ್ಲ. ಅವ್ರಿಗೆ ಇಷ್ಟ ಬಂದ ಥರ ಮಾಡ್ತಾರೆ, ಆಮೇಲಿಂದ ಕ್ಲೀನ್ ಮಾಡ್ಕೋತಾರೆ. ಇಲ್ಲಾಂದ್ರೆ ಲಾಸ್ಟಲ್ಲಿ ಕ್ಲೀನ್ ಮಾಡ್ತಾರೆ, ಊಟ ಮಾಡಾದ್ಮೇಲೆ ಮಾಡ್ಕೋತಾರೆ, ಅವ್ರವ್ರ ಕಂಫರ್ಟಬಲ್. ಸೊ ನಮ್ಮ ಕಿಚನಲ್ಲಿ ಯಾರಾದರೂ ಅಡುಗೆ ಮಾಡುವಾಗ ನನಗೆ ಒಂಥರ ತಲೆಯಲ್ಲಿ ಅಯ್ಯೋ ಎಲ್ಲ ಗಲೀಜು ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇರುತ್ತೆ. ಇಟ್ಸ್ ರಿಯಲಿ ಅನಾಯಿಂಗ್ ಫಾರ್ ಫ್ಯೂ ಪೀಪಲ್, ನಂಗೆ ಗೊತ್ತು. ಬಟ್ ಏನು ಮಾಡೋದು, ನನಗೆ ಈ ಥರ OCD ಬಂದ್ಬಿಟ್ಟಿದೆ. ನೀಟಾಗಿ ಎಲ್ಲಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ. ಇವಾಗ ಸೇಮ್ ಮಿಕ್ಸಿ ಮಸಾಲೆಗೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇವಾಗಲೇ ಹಾಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ವಾಟರ್ ಕೂಡ ಅಳತೆ ನೋಡ್ಕೊಳ್ಳಿ, ಬಿಕಾಸ್ ಬಿರಿಯಾನಿ ಅಥವಾ ಪಲಾವ್ ನಾವೇನಾದರೂ ಮಾಡ್ತಾ ಇದ್ರೆ ವಾಟರಿ ಇದ್ರೆ ಚೆನ್ನಾಗಿರಲ್ಲ. ರೈಸ್ಗೆ ಮಸಾಲೆ ನೀಟಾಗಿರಬೇಕು. ಆ್ಯಂಡ್ ನೀರು ಥರ ಯಾವುದೇ ತರಕಾರಿ ಪಲಾವ್, ಮಶ್ರೂಮ್ ಪಲಾವ್, ಎಗ್ ಬಿರಿಯಾನಿ ಏನೇ ಮಾಡಿದ್ರು ನೀರು ಇದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ವಾಟರ್ ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ಮೆಜರ್ ಮಾಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನಾನು 1/4 ಗ್ಲಾಸ್ ವಾಟರ್ ತೊಗೋತಾ ಇದ್ದೀನಿ ಅಷ್ಟೇ ಈ ಗ್ಲಾಸಲ್ಲಿ. ಆಮೇಲೆ ನಾನು ಗಮನಿಸಿರೋದು ಅಥವಾ ಇವಾಗ ಮಾಡುವಾಗ ಗೊತ್ತಾಗಿರೋದು, ಚಿಕನ್ ಕುಕ್ ಮಾಡುವಾಗ ಚಿಕನಲ್ಲೂ ಕೂಡ ವಾಟರ್ ವಾಟರ್ ಬರುತ್ತೆ. ಚಿಕನಿಂದ ವಾಟರ್ ಬರುತ್ತಾ? ಚಿಕನ್ ಕುಕ್ ಮಾಡುವಾಗ ವಾಟರ್ ಬರುತ್ತೆ. ಐ ಡೋಂಟ್ ನೋ ಕರೆಕ್ಟಾಗಿ ಹೇಳ್ತಾ ಇದ್ದೀನ ಅಂತ. ಅದು ಕೂಡ ಮ್ಯಾಟರ್ ಆಗುತ್ತೆ, ಅದನ್ನು ಕೂಡ ನಾವು ನೋಡಿಕೊಂಡು ಕುಕ್ ಮಾಡಬೇಕು. ಇವಾಗ ಮಿಕ್ಸಿಗೆ ಹಾಕೋಣ. ಸೀರಿಯಸ್ಲಿ ನಂಗೆ ಎವ್ರಿ ಟೈಮ್ ಮಿಕ್ಸಿಗೆ ಹಾಕುವಾಗ ತುಂಬ ಭಯ ಆಗುತ್ತೆ. ಇವಾಗ ಏನಾರು ಮಿಕ್ಸಿ ಹಾರಿದ್ರೆ ಆನ್ ಕ್ಯಾಮ್ರಾದಲ್ಲಿ ಫುಲ್ ಟ್ರಾಲ್ ಆಗಿಬಿಡ್ತೀನಿ. ನಾನೇ ಟ್ರಾಲ್ ಮಾಡ್ಕೊಂಡ್ಬಿಡ್ತೀನಿ, ಅಷ್ಟು ನನಗೆ ಭಯ. ನೋಡಿ, ಗ್ರೀನ್ ಕಲರ್ ಮಸಾಲೆ ರೆಡಿ ಇದೆ. ಮೆಣಸಿನ್ಕಾಯಿ ಘಾಟು ಮಿಕ್ಸಿ ಇಟ್ಕೊಬಿಡೋಣ.
ಇವಾಗ ಒಗ್ಗರಣೆ ಅಂದ್ರೆ ಫ್ರೈ ಮಾಡಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ಇಲ್ಲಿ ಟೊಮ್ಯಾಟೊ 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಆಪ್ಷನಲ್, ಬಟ್ ಇದು ನಾನ್ ಕಲ್ತ್ಕೊಂಡಿರೋ ಬಿರಿಯಾನಿಗೆ ಟೊಮ್ಯಾಟೊ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಆಮೇಲೆ ಸೇಮ್ ಪುದೀನ ಮತ್ತೆ ಕೊತ್ತಂಬರಿ ನಾವು ರುಬ್ಬಕ್ಕೆ ಏನು ಹಾಕೊಂಡಿದೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕ ಚಿಕ್ಕ ಚೋಟು ಚಕ್ಕೆ ಮತ್ತೆ ಒಂದೇ ಒಂದು ಇದೇನಂತಾರೆ ಇದು ಸ್ಪೈಸಸ್, ಇದು ಸಡನ್ ಆಗಿ ಹೆಸರು ನೆನಪಾಗ್ತಿಲ್ಲ ಇದು. ಆಮೇಲಿಂದ 2 ಮೀಡಿಯಂ ಸೈಜ್ ಆನಿಯನ್ನ ಸ್ಲೈಸ್ ಅಂದ್ರೆ ಮೂನ್ ಶೇಪ್ ಸ್ಲೈಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಫ್ರೈ ಮಾಡುವಾಗ ಹಾಕೋಬೇಕು. ಮುಕ್ಕಾಲ್ ಭಾಗ ಕುಕ್ ಆಗಿದೆ, ಆಯಿಲ್ ಎಲ್ಲ ಬಿಡ್ತಾ ಇದೆ ಅಂದಾಗ ಮಸಾಲೆ ಹಾಕೊಳ್ಳೋಣ. ಫೈವ್ ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ಇವಾಗ 80% ಮಸಾಲೆ ಕುಕ್ ಆಗಿದೆ. ಕುಕ್ ಆಗಲಿ ಅಷ್ಟರಲ್ಲಿ ನಾವು ರೈಸ್ನ ವಾಶ್ ಮಾಡ್ಕೊಳ್ಳೋಣ. ನೋಡಿ, ರೈಸ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫೈವ್ ಗ್ಲಾಸಲ್ಲಿ 2 ಗ್ಲಾಸ್ ಲೆಸ್ ಮಾಡಿದ್ದೀನಿ, ಯಾಕಂದರೆ ಹಾಫ್ ಗ್ಲಾಸ್ ಆಲ್ರೆಡಿ ಹಾಕಿದ್ದೆ. ಸೊ ಮಸಾಲೆಯಲ್ಲೂ ಕೂಡ ವಾಟರ್ ಬಿಟ್ಟಿತ್ತು, ಅದೊಂದು ಹಾಫ್ ಗ್ಲಾಸ್ ಅಂತ ಲೆಕ್ಕ ಹಾಕೊಂಡ್ರೆ 4 ಗ್ಲಾಸ್ ಮುಗೀತು. ಇನ್ನೊಂದು ಗ್ಲಾಸು ಚಿಕನ್ ವಾಟರ್ ಬಿಟ್ಟಿರುತ್ತೆ. ಅಂತೂ ಖಂಡಿತ ನೀವು ಫಾಲೋ ಮಾಡಲೇಬೇಕು, ಉಪ್ಪು ಹಾಕೋಬೇಕು. ಉಪ್ಪಿನ ಅಳತೆ ಎಲ್ಲ ನಂಗೆ ಹೇಳೋಕ್ಕೆ ಗೊತ್ತಿಲ್ಲ, ಬಟ್ ನಾನು ಕೈ ಅಳತೆ ಪ್ರಕಾರ ನನ್ನ ಕೈಯಲ್ಲಿ 2 ಇಷ್ಟು ಉಪ್ಪನ್ನ ಹಾಕೋತೀನಿ. ಆಮೇಲೆ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ತೀನಿ. ತುಂಬ ಉಪ್ಪಾದರೆ ಚೆನ್ನಾಗಿರಲ್ಲ, ಆಮೇಲೆ ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ವಾಟರ್ನ ಹಾಗೆ ಸೂಪ್ ಥರ ಕುಡಿಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಮೈ ಸೆಲ್ಫ್ ದ್ಯಾಟ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ಮೈ ಫೋನಿಗೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ. ಐ ಥಿಂಕ್ ಯಾರೇ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡೋಣ, ಬಿಕಾಸ್ ಲೈಟಾಗಿ ಬಬಲ್ಸ್ ಬರ್ತಾ ಇದೆ. ತುಂಬ ಕುಕ್ ಆಗಿಬಿಟ್ರೂ ಚೆನ್ನಾಗಿರಲ್ಲ. ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜೈ ಗಣೇಶ. ಕ್ಲೋಸ್ ಮಾಡಾದ್ಮೇಲೆ ವಿಜಿಲ್ ಹಾಕ್ಬಿಟ್ಟು ಅಷ್ಟೇ. ಓಪನ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಸೂಪರ್ ಆಗಿ ಬಂದಿದೆ. ಬಿಸಿ ಬಿಸಿ
ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಹಾನೆಸ್ಟ್